ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಜೀವನದ ಕೆಲವು ಆಲೋಚನೆಗಳ ಬಗ್ಗೆ, ಅಂದರೆ ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆ, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನಮ್ಮ ಜೀವನದಲ್ಲಿ ನಂಬಿಕೆ, ವಿಶ್ವಾಸ ಎನ್ನುವುದು ಒಂದು ಗಾಜಿನ ಗ್ಲಾಸ್ ಇದ್ದ ಹಾಗೆ. ಇದು ಒಂದು ಸಲ ಒಡೆದರೆ ಮತ್ತೆ ಮೊದಲಿನ ಥರ ಇರೋದಿಲ್ಲ. ಹಾಗೆ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧವೆಂದರೆ ತಾಳ್ಮೆ. ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡಿಯದೆ ಸುಲಭವಾಗಿ ಸಿಗುವಂಥವು. ನಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸಲು ಮನುಷ್ಯನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ಸತತ ಪ್ರಯತ್ನ ಇದ್ದರೆ ಸಾಕು, ಯಶಸ್ಸು ಖಂಡಿತವಾಗಿ ಸಿಗುವುದು. ಬೆಟ್ಟ ಹತ್ತುವಾಗ ಅಯ್ಯೋ ಬೆಟ್ಟ ತುಂಬ ಎತ್ತರ ಎಂದು ಕುಳಿತುಕೊಂಡ್ರೆ ಅದು ಹತ್ತಲು ಸಾಧ್ಯವೇ ಆಗೋದಿಲ್ಲ. ಇಲ್ಲಿ ಮನಸ್ಸು ಮಾಡಿ ದೃಢ ನಿರ್ಧಾರದಿಂದ ಹತ್ತಲು ಪ್ರಾರಂಭಿಸಿದಾಗ ಆ ಬೆಟ್ಟವು ನಿಮ್ಮ ಕಾಲು ಕೆಳಗಿರುತ್ತದೆ. ಇದಕ್ಕೆ ಪ್ರಯತ್ನ ಎನ್ನುವುದು. ಒಳ್ಳೆ ವ್ಯಕ್ತಿಯೊಬ್ಬನ ಜೊತೆಗಿನ ಸಂಬಂಧ, ಸ್ನೇಹ, ಗೆಳೆತನ ಕಬ್ಬು ಇದ್ದಂತೆ. ಆ ಕಬ್ಬು ಮುರಿದರೂ, ಪುಡಿ ಪುಡಿ ಮಾಡಿದರೂ, ಅದನ್ನು ಹಿಂಡಿದರೂ, ಹೊಡೆದರೂ, ತಿರುವಿದರೂ ಸಹ ಅದು ಎಂದಿಗೂ ಸಿಹಿಯನ್ನೇ ಕೊಡುತ್ತದೆ. ನಮ್ಮ ಜೀವನದಲ್ಲಿ ಬದಲಾವಣೆ ದಾರಿ ಹೇಗೆಂದರೆ, ಮನುಷ್ಯನಿಗೆ ಯಾವಾಗ ಅವಮಾನ, ಅಪಮಾನ ಅಲ್ಲದೆ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಅವನು ಬದಲಾವಣೆ ದಾರಿಯನ್ನು ಹಿಡಿಯುತ್ತಾನೆ. ಜೀವನದಲ್ಲಿ ಯಾವಾಗಲೂ ಮನಸ್ಸಿನಿಂದ ಕಲಿತ ಅಕ್ಷರ, ಮೈಮುರಿದು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತು, ಇಷ್ಟದಿಂದ ಮಾಡುವ ದೈವಭಕ್ತ ಯಾರನ್ನೂ ಯಾವತ್ತೂ ಕೈ ಬಿಡೋದಿಲ್ಲ. ಜೀವನದಲ್ಲಿ ನಮ್ಮ ಕಷ್ಟ, ನೋವುಗಳು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದರಿಂದ ಮನಸ್ಸು ಹಗುರು ಆಗುತ್ತೆ ಅನ್ನೋದು ಸುಳ್ಳು. ಏಕೆಂದರೆ ಅದು ಇನ್ನೊಬ್ಬರ ದೃಷ್ಟಿಯಲ್ಲಿ ನಮ್ಮನ್ನು ಕೀಳಾಗಿ ಕಾಣುವುದು ನಿಜ. ಈ ಸಮಾಜದಲ್ಲಿ ಪ್ರತಿಯೊಂದು ಸಂಬಂಧಗಳು ದುಡ್ಡಿನ ಮೇಲೆ ನಿಂತಿವೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕಾಗದವನ್ನು ಪ್ರೀತಿಸುವ ಮನುಷ್ಯ ಜೀವಂತ ವ್ಯಕ್ತಿಯನ್ನು ಪ್ರೀತಿಸ್ತಲ್ಲ. ನಮ್ಮ ಜೀವನದಲ್ಲಿ ಯಾರಿಗೂ ದೂಷಿಸಬೇಡಿ. ಒಳ್ಳೆ ಜನರು ನಿಮಗೆ ಸಂತೋಷವನ್ನು ನೀಡುತ್ತಾರೆ, ಕೆಟ್ಟ ಜನರು ನಿಮಗೆ ಅನುಭವವನ್ನು ನೀಡುತ್ತಾರೆ. ಕೆಟ್ಟ ಜನರು ನಿಮಗೆ ಪಾಠವನ್ನು ಕಲಿಸುತ್ತಾರೆ ಮತ್ತು ಉತ್ತಮ ಜನರು ನಿಮಗೆ ನೆನಪನ್ನು ನೀಡುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್.